ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪುಟ್ಟಿ ವ್ಲಾಗ್ಸ್ ಕನ್ನಡ ಚಾನಲ್. ಬನ್ನಿ, ಇವತ್ತು ನಮ್ಮ ಮನೇಲಿ ಏನು ವಿಶೇಷತೆ ಇದೆ ಅಂತ ಹೇಳ್ತಾ ಇದ್ದೀನಿ. ಇವತ್ತು ನಾನು ನಮ್ಮ ಊರಲ್ಲಿ ಅಜ್ಜಿ ಹಬ್ಬ ಅಂತ ಆಷಾಢದ 3ನೇ ಶುಕ್ರವಾರ ಈ ಹಬ್ಬ ಮಾಡ್ತಾರೆ. ಅದಕ್ಕಾಗಿ ಇವತ್ತು ನಾವು ಮನೇಲಿ ಒಬ್ಬಟ್ಟು ಎಲ್ಲ ಮಾಡಬೇಕು. ಇವಾಗ ನಾನು ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ನೋಡಿ, ಇದು ಕಟ್ಟಿನ ಸಾರಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಕಟ್ಟಿನ ಸಾರು ಅಂದರೆ ಒಬ್ಬಟ್ಟು ಸಾರು ಅಂತಾರಲ್ಲ ಆ ಥರ. ಇದಕ್ಕೆ ಕೊತ್ತಂಬರಿ, ಟೊಮೆಟೊ, ಬೆಳ್ಳುಳ್ಳಿ, ಹಸಿಶುಂಠಿ, ಕರಿಬೇವು, ಈರುಳ್ಳಿ, ಕೊಬ್ಬರಿ, ಇದು ಮಸಾಲೆಗೆ, ಇದು ಒಣಮೆಣಸಿನ್ಕಾಯಿ, ಮಸಾಲೆಗೆ ಚಕ್ಕೆ, ಏಲಕ್ಕಿ, ಲವಂಗ, ಜೀರಿಗೆ, ಕೊತ್ತಂಬರಿ ಕಾಳು ಅಷ್ಟೇ ತೊಗೊಂಡಿದ್ದೀನಿ. ನಂತರ ಇಲ್ಲಿ ಒಬ್ಬಟ್ಟಿಗೆ ಹಿಟ್ಟು ಕಲಸಿಟ್ಟಿದ್ದೀನಿ. ಆಮೇಲೆ ಇದು ಬದನೆಕಾಯಿ ಪಲ್ಯ ಮಾಡೋಕ್ಕೆ ಬದನೆಕಾಯಿ ಹೆಚ್ಚಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಆಮೇಲೆ ಇದು ಕೋಸಂಬರಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೆಸರುಬೇಳೆ ನೆನೆ ಹಾಕಿ ಅದರಲ್ಲಿ ಈರುಳ್ಳಿನೇ ಹೆಚ್ಚಿ ಹಾಕಿದ್ದೀನಿ ನೆನೆಯಲ್ಲಿ ಅಂತ. ಇದು ನೋಡಿ, ಇದು ಕೋಸಂಬರಿಗೆ ಹೆಚ್ಚಿಟ್ಟಿದ್ದೀನಿ. ಇದು ಬದನೆಕಾಯಿ ಪಲ್ಯ ಮಾಡೋಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಬೇರೆ ಬೇಯೋಕ್ಕೆ ಹಾಕಿದ್ದೀನಿ. ನಾವು ತೊಗರಿಬೇಳೆ ಹಾಕಿ ಹೋಳಿಗೆ ಮಾಡೋದು, ಒಬ್ಬಟ್ಟು ಮಾಡೋದು. ಈಗ ಹೋಳಿಗೆ ಇದು ಬೇಳೆ ಬೆಂದಿದೆ. ಇದನ್ನ ಬಸ್ಕೊಂಡ್ಬಿಟ್ಟು ಬೆಲ್ಲ ಹಾಕಿ ಹೂರಣ ರೆಡಿ ಮಾಡ್ಕೋಬೇಕು. ಇದನ್ನೆಲ್ಲ ರೆಡಿ ಮಾಡ್ಕೊಂಡು ನಿಮ್ಗೆ ಆಮೇಲೆ ಸಿಗ್ತೀನಿ ನಾನು. ಇವಾಗ ನೋಡಿ ಫ್ರೆಂಡ್ಸ್, ಇದು ಬೇಳೆಗೆ ಬೆಲ್ಲ ಹಾಕೋಣ. ಇದಕ್ಕೆ ಬೆಲ್ಲ ಹಾಕ್ಬಿಟ್ಟು ಕುದಿಯೋದಕ್ಕೆ ಬಿಡೋಣ. ಇದನ್ನು ಕ್ಲೀನಾಗಿ ಬೆಲ್ಲ ಕರಗೋ ತನಕ ಇದನ್ನು ಕುದಿಸ್ಬೇಕು. ಆಮೇಲೆ ಸ್ವಲ್ಪ ಕಟ್ಟಿನ ಸಾರಿಗೆ ಸ್ವಲ್ಪ ಇದು ಕಟ್ಟು ತೆಗೆದಿಟ್ಟಿದ್ದೀವಲ್ಲ, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೋತಿದ್ದೀನಿ. ಬೆಲ್ಲ ಮತ್ತು ಉಪ್ಪು ಹಾಕ್ಬೇಕು ಇದಕ್ಕೆ. ಇವಾಗ ಬೆಲ್ಲ ಬೇಳೆ ಕುದೀತಾ ಇದೆ. ಇದರಲ್ಲಿ ಒಂದು 3 ಏಲಕ್ಕಿ, 2 ಲವಂಗ ತೊಗೊಂಡು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಬೇಳೆ ಬೇಯಬೇಕು ಬೆಲ್ಲದಲ್ಲಿ. ಆಮೇಲೆ ಮಿಕ್ಸಿ ಮಾಡಿಬಿಟ್ಟು ಹೂರಣ ಮಾಡ್ಕೋಬೇಕು. ಇವಾಗ ನೋಡಿ, ಎಣ್ಣೆ ಒಂದು ಸ್ವಲ್ಪ ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಕಟ್ಟಿನ ಸಾರಿಂದ ಏನು ಸಾಮಾನು ಇರುತ್ತಲ್ಲ ಅದನ್ನೆಲ್ಲ ಹುರ್ಕೋಬೇಕು. ಇವಾಗ ಮೊದಲಿಗೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಮತ್ತು ಬೆಳ್ಳುಳ್ಳಿ ಮತ್ತು ಹಸಿಶುಂಠಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಕಾಯಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಟೊಮೆಟೊ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಉಟ್ಕೊಬೇಕು. ಬೇಳೆ ರೆಡಿ ಆಗ್ತಾಯಿದೆ. ಇವಾಗ ಇದರಲ್ಲಿ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಇದರಲ್ಲಿ ಕರಿಬೇವು ಮತ್ತು ಕೊತ್ತಂಬರಿ ಹಾಕ್ಕೊಳ್ಳೋಣ. ಇವಾಗ ಎಲ್ಲನೂ ನೀಟಾಗಿ ಹುರ್ಕೊಳ್ಳೋಣ. ಇವಾಗ ನೋಡಿ, ಚೆನ್ನಾಗಿ ಹುರಿದಿದೆ. ಇದನ್ನ ಎತ್ತಿಟ್ಬಿಡೋಣ. ಇವಾಗ ತಣ್ಣಗಾಗೋಕ್ಕೆ ಬಿಡೋಣ. ಇದು ತಣ್ಣಗಾಗಲಿ. ಇವಾಗ ಮಸಾಲೆ ಹುರ್ಕೊಳ್ಳೋಣ. ಇವಾಗ ಅದೇ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ಸಣ್ಣದು. ಇದರಲ್ಲಿ ಮಸಾಲೆ ಏನಿತ್ತಲ್ಲ ಇದನ್ನೆಲ್ಲ ಹಾಕ್ಬಿಟ್ಟು ಹುರ್ಕೊಳ್ಳೋಣ. ಸಪ್ರೇಟಾಗಿ ಹುರಿಬೇಕು ಇದನ್ನು. ಅದರಲ್ಲೇ ಹಾಕಿದರೆ ಸೀದೋಗ್ಬಿಡುತ್ತೆ, ಅದಕ್ಕೆ ಸಪ್ರೇಟಾಗಿ ಹುರಿಬೇಕು. ನೋಡಿ, ಮಸಾಲೆ ಘಮ ಬರೋವರೆಗೂ ಹುರ್ಕೋಬೇಕು ಈ ಥರ. ಈ ಹುರ್ಕೊಂಡಿರೋ ಮಸಾಲೆನ ಇದರಲ್ಲೇ ಹಾಕ್ಬಿಡೋಣ. ಯಾವುದೇ ಕಾರಣಕ್ಕೂ ಮಸಾಲೆ ಸೀದೋಗಬಾರ್ದು. ಸೀದೋದ್ರೆ ಸಾಂಬಾರು ಟೇಸ್ಟೇ ಹಾಳಾಗ್ಬಿಡುತ್ತೆ. ಇವಾಗ ಬದನೆಕಾಯಿ ಪಲ್ಯ ಮಾಡ್ಕೊತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದಿದೆ. ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಹೆಚ್ಚಿಟ್ಟಿರೋ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೋಬೇಕು. ಹೆಚ್ಚಿರೋ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಇವಾಗ ನೋಡಿ, ಇದು ಹಸಿಮೆಣಸಿನ್ಕಾಯಿ ಖಾರ. ಇದು ಹಸಿಮೆಣಸಿನ್ಕಾಯಿ ಖಾರ ಹಾಕ್ಕೊತಾ ಇದ್ದೀನಿ. ಇದನ್ನು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಹುರಿದು ಬೆಳ್ಳುಳ್ಳಿ ಜೀರಿಗೆ ಹಾಕಿ ಉಪ್ಪು ಹಾಕಿ ರುಬ್ಬಿಟ್ಟಿರ್ತೀವಿ ನಾವು ಪಲ್ಯಕ್ಕೆ ಹಾಕೋಕ್ಕೆ.
ಇವಾಗ ಹೆಚ್ಚಿಟ್ಟುಕೊಂಡ್ರೆ ಬದನೆಕಾಯಿ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ಇದು ನೋಡಿ ಉಪ್ಪು, ಅರಿಶಿನ, ಕುರ್ಸಣಿ ಪುಡಿ, ಶೇಂಗಾ ಪೌಡರು ಎಲ್ಲ, ಬೆಲ್ಲ ಎಲ್ಲ ಇದೆ. ಇದನ್ನು ಹಾಕ್ತಾಯಿದ್ದೀನಿ ಪಲ್ಯಕ್ಕೆ. ಆಮೇಲೆ ಸ್ವಲ್ಪ ನೀರು ಹಾಕಬೇಕು, ಎಷ್ಟು ಬೇಕಷ್ಟು. ಇದನ್ನು ಕುದಿಯೋಕ್ಕೆ ಬಿಡಬೇಕು. ನೀರು ಹಾಕ್ಬಿಟ್ಟು ಇವಾಗ ಇದು ಕುದ್ಬಿಟ್ರೆ ಬದನೆಕಾಯಿ ಪಲ್ಯ ರೆಡಿ ಆಗುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಇವಾಗ ನೋಡಿ ಬದನೆಕಾಯಿ ಪಲ್ಯ ರೆಡಿ ಆಯಿತು. ಸೂಪರಾಗಿರೋ ಬದನೆಕಾಯಿ ಪಲ್ಯ ರೆಡಿ ಆಯಿತು. ಇವಾಗ ಬೇಳೆ ಬೆಂದಿದೆಯಲ್ಲ, ಇದನ್ನು ಹೂರಣ ಮಾಡ್ಕೊಳ್ಳೋಣ. ಇದು ಸಾಂಬಾರು ಮಸಾಲೆ ತಣ್ಣಗಾಗಿದೆ, ಇದನ್ನು ರುಬ್ಕೊಂಬರೋಣ. ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಬೇಕು. ನಾನು ನೆನಪಾರಿದ್ದೆ ಆವಾಗಲೇ, ಅದಕ್ಕೆ ಇವಾಗ ಹಾಕ್ತಿದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ಇದು ಹೂರಣನೂ ರೆಡಿ ಆಯಿತು. ಆಮೇಲೆ ಇದು ಕಟ್ಟಿನ ಸಾರಿಂದು ಮಸಾಲೆನೂ ರೆಡಿ ಆಯಿತು. ಇವಾಗ ಕಟ್ಟಿನ ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇವಾಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸಾಸಿವೆ, ಜೀರಿಗೆ ಮತ್ತು ಮೆಂತ್ಯ ಹಾಕ್ಕೊಳ್ಳೋಣ. ಇದು ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಒಗ್ಗರಣೆಯಲ್ಲಿ ಇದು ಬೇಳೆ ಬೇಯಿಸ್ಕೊಂಡ್ರೆ ಕಟ್ಟಿರುತ್ತಲ್ಲ, ಇದನ್ನು ಹಾಕ್ಕೊಳ್ಳೋಣ. ಈ ಕಟ್ಟಲ್ಲೇ ನಾವು ಮೊದಲೇ ಉಪ್ಪು, ಹುಳಿ ಮತ್ತು ಬೆಲ್ಲ ಹಾಕ್ಕೊಂಡಿದ್ವಿ. ಇದು ಚೆನ್ನಾಗಿ ಕುದಿಬೇಕು. ಇವಾಗ ನೋಡಿ ಇದು ಕುದೀತಾ ಇದೆ. ಇವಾಗ ಇದರಲ್ಲಿ ರುಬ್ಬಿಟ್ಕೊಂಡ್ರಂಥ ಮಸಾಲೆ ಹಾಕ್ಕೊಂಬಿಡೋಣ. ಇವಾಗ ಇದು ಚೆನ್ನಾಗಿ ಕುದಿಬೇಕು. ಮತ್ತು ನಿಮಗೆ ಏನಾದರೂ ಉಪ್ಪು ಏನಾದರೂ ಕಮ್ಮಿ ಆದರೆ ನೀವು ಹಾಕ್ಕೋಬೋದು. ಮತ್ತು ಉಪ್ಪು, ಹುಳಿ ಏನಾದರೂ ಲಾಸ್ಟಲ್ಲಿ ಒಂದು ನಿಂಬೆಹಣ್ಣು ಹಿಂಡ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದಿಬೇಕು. ಇವಾಗ ನೋಡಿ ಒಬ್ಬಟ್ಟು ಸಾರು ಕುದೀತಾ ಇದೆ. ಈ ಥರ ಚೆನ್ನಾಗಿ ಕುದಿಬೇಕಿದು ಸಾಂಬಾರು, ಆವಾಗನೇ ಟೇಸ್ಟ್ ಬರೋದಿದು. ಒಬ್ಬಟ್ಟು ಸಾರು ಅಥವಾ ಕಟ್ಟಿನ ಸಾರು ಅಂತಾರಲ್ಲ ಆ ಥರದ್ದು. ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ. ಈ ಕಡೆಗೆ ರೈಸ್ ಅನ್ನಕ್ಕೆ ಇಟ್ಟಿದ್ದೀನಿ ನಾನು. ಬನ್ನಿ ಫ್ರೆಂಡ್ಸ್, ಇವಾಗ ಹಬ್ಬ ಹರಿದಿನ ಅಂದಮೇಲೆ ಹಪ್ಪಳ ಸಂಡಿಗೆ ಇರಲೇಬೇಕಲ್ವ. ಹಾಗಾಗಿ ಒಂದು ಸ್ವಲ್ಪ ಹಪ್ಪಳ ಸಂಡಿಗೆನೂ ಕರ್ಕೊಂಬಿಡೋಣ ಇವತ್ತು. ಇದು ನೋಡಿ, ಇಲ್ಲಿ ಸಂಡಿಗೆ ಎಲ್ಲ ಇಟ್ಕೊಂಡಿದ್ದೀನಿ ನಾನು. ಇದು ಬಾಳ್ಕ ಮೆಣಸಿನ್ಕಾಯಿ, ಇದು ಅಕ್ಕಿ ಸಂಡಿಗೆ, ಇದು ಅಕ್ಕಿದೆ ಸಂಡಿಗೆ ಈ ಥರ ಮಾಡಿದ್ದೀನಿ. ಇದು ಬೂದುಗುಂಬಳಕಾಯಿ ಸಂಡಿಗೆ ಅಂತಾರೆ ನಮ್ಮ ಕಡೆಗೆ. ಇದು ಕಾಳು ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಇವಾಗ ಎಣ್ಣೆ ಕಾದ್ಮೇಲೆ ಒಂದೊಂದಾಗಿ ಕರ್ಕೊ ಬನ್ನಿ ಫ್ರೆಂಡ್ಸ್. ಇವಾಗ ಹಬ್ಬ ಅಂದಮೇಲೆ ಹಪ್ಪಳ ಸಂಡಿಗೆ ಎಲ್ಲ ಇರಬೇಕಲ್ವ. ಹಾಗಾಗಿ ಒಂದು ಸ್ವಲ್ಪ ಸಂಡಿಗೆ ಹಪ್ಪಳನ ಕರ್ಕೊಂಬಿಡೋಣ. ಇಲ್ಲಿ ನೋಡಿ, ಒಂದು ಸ್ವಲ್ಪ ಸಂಡಿಗೆ ಹಪ್ಪಳ ಎಲ್ಲ ಇಟ್ಕೊಂಡಿದ್ದೀನಿ ನಾನು. ಇದು ಬಾಳ್ಕದ ಮೆಣಸಿನ್ಕಾಯಿ, ಇದು ಅಕ್ಕಿ ಸಂಡಿಗೆ, ಇದು ಸಂಡಿಗೆ, ಇದು ಬೂದುಗುಂಬಳಕಾಯಿ ಸಂಡಿಗೆ ಅಂತ ಕರೀತಾರೆ ಇದನ್ನ. ಇವಾಗ ಕರ್ಕೊಂಬಿಡೋಣ ಇದನ್ನು. ನೋಡಿ ಹೆಂಗೆ ಅರಳುತ್ತೆ ಇದು ಸಂಡಿಗೆ. ಇವಾಗ ತಕ್ಕೊಂಬಿಡೋಣ ಒಂದೊಂದಾಗಿ ಹಾಕ್ಕೊಂಡು.
ನೋಡಿ ಸಂಡಿಗೆ ಹಪ್ಪಳ ಎಲ್ಲ ರೆಡಿ ಆಯಿತು. ಇವಾಗ ನೆಕ್ಸ್ಟ್ ಹೋಳಿಗೆ ಮಾಡ್ಕೊಳ್ಳೋಣ. ಇವಾಗ ನೋಡಿ ಹೂರಣ ಮತ್ತು ಕಣಕ ಎಲ್ಲ ರೆಡಿಯಾಗಿದೆ. ಇದು ನೆಂದಿದೆ, ಈ ಥರ ನೆನಿಬೇಕಿದು. ಇವಾಗ ಹೋಳಿಗೆ ಮಾಡೋದು ತೋರಿಸ್ತೀನಿ. ಇವಾಗ ಕೈಗೆ ಸ್ವಲ್ಪ ಎಣ್ಣೆ ಎತ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಹಾಕ್ಕೊಳ್ಳೋಣ ಅಂತೀನಿ. ಇದರಲ್ಲಿ ಒಂದೇ ಒಂದು ಹೋಳಿ ತೊಗೊಳೋಣ. ಇಷ್ಟಿಟ್ಟು ತೊಗೊಂಡ್ಬಿಟ್ಟು ಹೋಳಿಗೆ ಮಾಡೋಣ. ಇವಾಗ ಈ ಥರ ಹೋಳಿಗೆ ಪೇಪರ್ ಸಿಗುತ್ತೆ, ಈ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಇವಾಗ ಈ ಥರ ಸ್ವಲ್ಪ ಒಳ್ಳೆ ತಗೊಂಡು ಇವಾಗ ಹೂರಣನ ತುಂಬ್ಕೋಬೇಕು ಈ ಥರ. ಫ್ರೆಂಡ್ಸ್, ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿ ನೋಡಿದರೆ ಏನೂ ಅರ್ಥ ಆಗೋದಿಲ್ಲ. ನಾವು ಹೊಸದಾಗಿ ಚಾನಲ್ನ ಸ್ಟಾರ್ಟ್ ಮಾಡಿರೋದು. ನಿಮ್ಮ ಸಪೋರ್ಟು ನಮಗೆ ತುಂಬಾ ಮುಖ್ಯ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈ ಥರ ಹೋಳಿಗೆನ ತಟ್ಕೋಬೇಕು. ಇವಾಗ ಲತ್ತುಡಿಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಇವಾಗ ಉಜ್ಬೇಕು ಈ ಥರ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ. ಇದು ನಾನು ಮೊದಲೇ ವಿಡಿಯೋ ಮಾಡ್ತಾಯಿರೋದು, ನಾನು ಲಾಂಗ್ ವಿಡಿಯೋ ಮಾಡ್ತಾಯಿರೋದು. ಈ ಥರ ಹೋಳಿಗೆನ ಮಾಡ್ಕೋಬೇಕು. ಇವಾಗ ನೋಡಿ ಇಲ್ಲಿ ಹಂಚು ಕಾದಿದೆ, ಅದಕ್ಕೆ ಎಣ್ಣೆ ಹಾಕ್ಕೋಬೇಕು ಈ ಥರ. ಇವಾಗ ಈ ಹೋಳಿಗೆನ ಪೇಪರ್ ಸಮೇತ ಇದ್ರ ಮೇಲೆ ಹಾಕ್ಕೊಂಡ್ಬಿಡ್ಬೇಕು. ಒಂದು ನಿಮಿಷ ಬಿಟ್ಟರೆ ಇದು ಹೋಳಿಗೆ ತಾನಾಗೆ ಬಿಟ್ಕೊಂಡ್ಬಿಡುತ್ತೆ. ಈ ಥರ ಹಾಕ್ಕೋಬೇಕು. ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ಈ ಹೋಳಿಗೆನ ಒಣಸಿ ಹಾಕ್ಕೊಳ್ಳೋಣ. ಇವಾಗ ನೋಡಿ ಹೋಳಿಗೆ ಬೆಂದಿದೆ, ಇದು ತೆಗೆದ್ಬಿಡೋಣ. ಇದನ್ನ ಈ ಥರ ಫೋಲ್ಡ್ ಮಾಡಿಬಿಟ್ಟು ತೆಗಿಬೇಕಿದನ್ನ. ಒಂದು ಪ್ಲೇಟಲ್ಲಿ ತಗೊಂಬಿಡೋಣ. ಮತ್ತು ಇನ್ನೊಂದು ಹೋಳಿಗೆ ಮಾಡ್ಕೊಳ್ಳೋಣ. ಮತ್ತು ನೀವು ಎಲ್ಲ ಹೋಳಿಗೆ ಆದ ನಂತರ ಸಿಗ್ತೀನಿ ನಾನು. ಬನ್ನಿ ಫ್ರೆಂಡ್ಸ್, ಇವಾಗ ನೋಡಿ ನಮ್ಮ ಹಬ್ಬದ ಅಡುಗೆ ರೆಡಿ ಆಯಿತು. ಹೋಳಿಗೆ, ಇವತ್ತಿನ ಹಬ್ಬದ ಅಡುಗೆ ತೋರಿಸ್ತೀನಿ. ಹೋಳಿಗೆ, ಒಬ್ಬಟ್ಟು, ಬದನೆಕಾಯಿ ಪಲ್ಯ, ಇದು ಕಟ್ಟಿನ ಸಾಂಬಾರು ಅಂದರೆ ಒಬ್ಬಟ್ಟು ಸಾರು, ಕೋಸಂಬರಿ, ಇದು ಅನ್ನ ರೈಸ್, ಇದು ಹಪ್ಪಳ ಸಂಡಿಗೆ. ನೋಡಿ ಇವತ್ತಿನ ನಮ್ಮ ಹಬ್ಬದ ಅಡುಗೆ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ.
ನೋಡಿ ಫ್ರೆಂಡ್ಸ್, ಇವತ್ತಿನ ಪೂಜೆಗೆ ಇದು ಈ ಥರ ಕುಡಿಕೆ ಸಿಗುತ್ತೆ. ಅಜ್ಜಿ ಹಬ್ಬದ ಪೂಜೆ ಮಾಡೋಕ್ಕೆ ಈ ಥರ ಮಡಕೆ ಸಿಗುತ್ತೆ. ಇದರಲ್ಲಿ ಈ ಥರ ಬಟ್ಟೆ ಎಲ್ಲ ಇರುತ್ತೆ, ಇದು ಪೂಜೆ ಮಾಡೋದು. ಆಮೇಲೆ ಈ ಥರ ಬಳೆ ಇದೆಲ್ಲ ಕೊಡ್ತಾರೆ. ಇದನ್ನು ತಂದುಬಿಟ್ಟು ಇದರಲ್ಲಿ ನೀರು ಹಾಕ್ಬಿಟ್ಟು, ಆಮೇಲೆ ₹1 ಕಾಯಿನ್ ಹಾಕ್ಬಿಟ್ಟು ಇದನ್ನು ಪೂಜೆ ಮಾಡಿ, ಇವಾಗ ನಾವು ಅಡುಗೆ ಮಾಡಿದ್ದೇವಲ್ಲ ಎಲ್ಲನೂ ಬಾಳೆ ಎಲೆಯಲ್ಲಿ ಇಟ್ಬಿಟ್ಟು ಎಡೆ ಮಾಡಿ ಇದು ಪೂಜೆ ಮಾಡಿ ಬಾಳೆಯಲ್ಲಿ ಇಟ್ಬಿಟ್ಟು ಅದನ್ನು ನಾವು ಮತ್ತೆ ಅಲ್ಲಿ ದೇವಸ್ಥಾನ ಇರುತ್ತೆ, ಅಲ್ಲಿಗೆ ಹೋಗಿ ಕಳಿಸಿ ಬಂದರೆ ಅಜ್ಜಿ ಹಬ್ಬ ಮುಕ್ತಾಯ ಆಗುತ್ತೆ.